ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ನಟ ಶಿವಣ್ಣ ಇಂದು ಮಧ್ಯರಾತ್ರಿ ಅಮೆರಿಕಾಗೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಾಗೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ನಟ ಶಿವರಾಜ್ ಕುಮಾರ್ ಅವರು ಅಮೆರಿಕ ಪ್ರವಾಸಕ್ಕೂ ಮುನ್ನ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಶಿವಣ್ಣ ಮನೆಯಲ್ಲಿ ನಡೆದಿರುವಂತಹ ವಿಶೇಷ ಪೂಜೆ ಇದು. ಶಿವಣ್ಣ ಅವರನ್ನ ಭೇಟಿಯಾಗಿದ್ದಾರೆ ಕಿಚ್ಚ ಸುದೀಪ್ ಅವರು ಹಾಗೆ ಬಿಸಿ ಪಾಟೀಲ್ ಹಾಗೆ ಕಿಚ್ಚ ಸುದೀಪ್ ಅವರು ಕೂಡ ಶಿವಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇದು ಶಿವಣ್ಣ ಅವರ ನಿವಾಸದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಇವತ್ತು ಮಧ್ಯರಾತ್ರಿ ಅಮೆರಿಕಕ್ಕೆ ಹೆಚ್ಚಿನ ಚಿಕಿತ್ಸೆಗಾಗಿ ತೆರಳಲಿದ್ದಾರೆ. ಆರೋಗ್ಯ ದೃಢಕಾಯತ ಸಿದ್ಧಿರಸ್ತು. ಚೆನ್ನಾಗಿರ್ಲಿ, ಆರೋಗ್ಯ ಕೊಟ್ಟಿಲ್ಲ. डॉक्टरीत्यात्सर श्रीमान्नो भगवान् पुराण पुरुषः कुर्यात् सदा मङ्गलम्. साङ्ग्रहण्येष्ट्यायजते इमां जनतागुं सङ्गृह्णानेति. द्वादशारत्नेरशना भवति. 12 मासाः संवत्सरः. संवत्सरमेवावरुन्धे मौञ्जी भवति. ऊर्ध्वैमुञ्जाः ऊर्ध्वमेवावरुन्धे. चित्ता नक्षत्रं भवति. चित्रं वा एतत् कर्म. डॉक्टरीत्यात्सर श्रीमान्नो भगवान् पुराण पुरुषः कुर्यात् सदा मङ्गलम्. साङ्ग्रहण्येष्ट्यायजते इमां जनतागुं सङ्गृह्णानेति. 12 ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಇಂದ ರೋಜಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಜಾ, ಸದ್ಯ ಈಗಾಗಲೇ ಶಿವಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ಕಿಚ್ಚ ಸುದೀಪ್ ಇರ್ಬೋದು, ಹಾಗೆ ಮಧು ಬಂಗಾರಪ್ಪ ಇರ್ಬೋದು, ಬಿಸಿ ಪಾಟೀಲ್ ಎಲ್ಲರೂ ಕೂಡ ಬಂದು ಕುಶಲೋಪರಿಯನ್ನ ವಿಚಾರಿಸಿದ್ದಾರೆ. ಸದ್ಯ ಈಗ ಮನೆಯಲ್ಲೊಂದು ಪೂಜೆಯನ್ನ ಮಾಡಿಬಿಟ್ಟು ಈಗ ಮಧ್ಯರಾತ್ರಿ ಅಮೆರಿಕಕ್ಕೆ ತೆರಳುತ್ತಾರೆ ಹೆಚ್ಚಿನ ಚಿಕಿತ್ಸೆಗೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಎಷ್ಟೊತ್ತಿಗೆ ಹೋಗ್ಬೋದು, ಏನ್ ಡೀಟೇಲ್ಸ್ ಕೊಡ್ತೀರಾ? ಎಸ್ ನಿಕೇಶ್, ಹೌದು, ನಮ್ಗೆಲ್ಲ ಈಗಾಗಲೇ ಗೊತ್ತಿರೋ ಹಾಗೆ ಶಿವಣ್ಣ ಅವರು ಒಂದು ರೇರ್ ಕಾಯಿಲೆಯಿಂದ ಬಳಲ್ತಾ ಇರುವಂತದ್ದು. ಸೊ ಈ ಒಂದು ವಿಚಾರವಾಗಿ ಅನೇಕ ಜನ ಸೆಲೆಬ್ರಿಟೀಸ್ ಶಿವಣ್ಣ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ, ಮಾತನಾಡಿಸ್ತಾ ಇದ್ದಾರೆ. ಅಂದ್ರೆ ಇವತ್ತು ಸಂಜೆ ಅವರು ಅಮೆರಿಕಕ್ಕೆ ತೆರಳಲಿದ್ದಾರೆ. ಅಟ್ ಎಕ್ಸಾಕ್ಟ್ ಟೈಮ್ ಏನು ಅಂತ ನೋಡೋದಾದ್ರೆ ರಾತ್ರಿ 8 ಅವರು ವಿಮಾನವನ್ನ ಏರಲಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಮತ್ತೆ ಯಾರ್ಯಾರೆಲ್ಲ ಜೊತೆಗೆ ಹೋಗ್ತಾರೆ ಅಂತ ನೋಡೋದಾದ್ರೆ ಗೀತಾ ಶಿವರಾಜ್ ಕುಮಾರ್ ಆಗಿರ್ಬೋದು ಅಂಡ್ ನಿವೇದಿತಾ ಅವರು ಇಬ್ರು ಕೂಡ ಶಿವಣ್ಣ ಜೊತೆಗೆ ಹೋಗುವಂತದ್ದು. ಸದ್ಯಕ್ಕೆ ಸುದೀಪ್ ಅವರು ಮತ್ತೆ ಬಿಸಿ ಪಾಟೀಲ್ ಅವರು ಮನೆಗೆ ಬಂದ್ಬಿಟ್ಟು ಭೇಟಿ ಮಾಡಿ ಶಿವಣ್ಣ ಬೇಗ ಚೇತರಿಕೆ ಆಗ್ಲಿ, ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಒಂದು ಶುಭ ಹಾರೈಸಿ ಎಲ್ಲರೂ ಕೂಡ ಅವ್ರನ್ನ ಕಳಿಸ್ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ಸೆಲೆಬ್ರಿಟೀಸ್, ನಟ ನಟಿಯರು, ಶಿವಣ್ಣನ ಆಪ್ತರು, ರಾಜಕಾರಣಿಗಳು, ಪೊಲಿಟಿಷಿಯನ್ಸ್ ಕೂಡ ಬಂದು ಭೇಟಿ ಮಾಡುವ ಸಾಧ್ಯತೆಗಳಿದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಶಿವಣ್ಣ ನಿಜಕ್ಕೂ ಸ್ಟ್ರಾಂಗ್ ಅಂತಾನೆ ಹೇಳ್ಬೋದು ನಿಕೇಶ್, ಬಿಕಾಸ್ ನಗುಮುಖದಲ್ಲೇ ಇದ್ದಾರೆ. ರೀಸೆಂಟ್ ಆಗಿ ಒಂದು ಇವೆಂಟ್ ಆಯ್ತು. ಆ ಇವೆಂಟ್ ಅಲ್ಲೂ ಕೂಡ ಗೀತಾ ಶಿವರಾಜ್ ಕುಮಾರ್ ಅವರು ಎಲ್ಲೋ ಒಂದ್ ರೀತಿಯಾಗಿ ಕುಗ್ಗಿದ್ರು. ತನ್ನ ಗಂಡನಿಗೆ ಈ ರೀತಿಯಾದಂತಹ ಕಾಯಿಲೆ ಇದೆ ಅನ್ನುವಂತಹ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಶಿವಣ್ಣ ಅಂದ್ರೆ ಧೈರ್ಯವನ್ನ ತನ್ನ ಹೆಂಡತಿಗೆ ತುಂಬಿದ್ರು. ನಿಜಕ್ಕೂ ಶಿವಣ್ಣ ಗ್ರೇಟ್ ಅಂತಾನೆ ಹೇಳ್ಬೋದು. ಸೊ ಇವತ್ತು ಆ ಒಂದು ರೇರ್ ಕಾಯಿಲೆಗೆ ಚಿಕಿತ್ಸೆನ ಪಡೆದುಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಅಮೆರಿಕಕ್ಕೆ ತೆರಳ್ತಾ ಇದ್ದಾರೆ. ಕುಟುಂಬದ ಸಮೇತರಾಗಿ ಒಂದಷ್ಟು ಜನ ಗಣ್ಯರು ಕೂಡ ಮನೆಗೆ ಬಂದ್ಬಿಟ್ಟು ಭೇಟಿಯನ್ನ ಮಾಡ್ತಾ ಇದ್ದಾರೆ. ಪೂಜೆ ಹವನಗಳನ್ನು ಕೂಡ ಕೈಗೊಳ್ಳಲಾಗಿದೆ ಮನೆಯಲ್ಲೇ. ಅಂದ್ರೆ ಏನು ಚಿಕಿತ್ಸೆಗೆ ಹೋಗ್ತಾ ಇದ್ದಾರೆ, ಟ್ರೀಟ್ಮೆಂಟ್ ಸಕ್ಸಸ್ ಆಗ್ಲಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ರೀಸೆಂಟ್ ಆಗಿ ಧರ್ಮಸ್ಥಳಕ್ಕೂ ಕೂಡ ಹೋಗಿ ದೇವರ ದರ್ಶನವನ್ನ ಪಡೆದುಕೊಂಡು ಮುಡಿಯನ್ನು ಕೂಡ ಸಮರ್ಪಣೆ ಮಾಡಿ ಬಂದಿರುವಂತದ್ದು ನಮಗೆಲ್ಲ ಗೊತ್ತೇ ಇದೆ. ಫೈನಲಿ ಶಿವಣ್ಣಗೆ ಒಳ್ಳೇದಾಗಬೇಕು, ಆದಷ್ಟು ಬೇಗ ಅವರು ಟ್ರೀಟ್ಮೆಂಟ್ ಇಂದ ವಾಪಸ್ಸಾಗಿ ಮತ್ತೆ ನಮ್ಮೆಲ್ಲರನ್ನು ರಂಜಿಸಬೇಕು ಅನ್ನೋದು ನಮ್ಮೆಲ್ಲರ. ಥ್ಯಾಂಕ್ ಯು ರೋಜಾ ನಿಮ್ಮೆಲ್ಲ ಮಾಹಿತಿಗೆ. ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ನಟ ಶಿವಣ್ಣ ಇಂದು ಮಧ್ಯರಾತ್ರಿ ಅಮೆರಿಕಾಗೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಾಗೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ನಟ ಶಿವರಾಜ್ ಕುಮಾರ್ ಅವರು ಅಮೆರಿಕ ಪ್ರವಾಸಕ್ಕೂ ಮುನ್ನ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಶಿವಣ್ಣ ಮನೆಯಲ್ಲಿ ನಡೆದಿರುವಂತಹ ವಿಶೇಷ ಪೂಜೆ ಇದು. ಶಿವಣ್ಣ ಅವರನ್ನ ಭೇಟಿಯಾಗಿದ್ದಾರೆ ಕಿಚ್ಚ ಸುದೀಪ್ ಅವರು ಹಾಗೆ ಬಿಸಿ ಪಾಟೀಲ್ ಹಾಗೆ ಕಿಚ್ಚ ಸುದೀಪ್ ಅವರು ಕೂಡ ಶಿವಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇದು ಶಿವಣ್ಣ ಅವರ ನಿವಾಸದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಇವತ್ತು ಮಧ್ಯರಾತ್ರಿ ಅಮೆರಿಕಕ್ಕೆ ಹೆಚ್ಚಿನ ಚಿಕಿತ್ಸೆಗಾಗಿ ತೆರಳಲಿದ್ದಾರೆ. ಆರೋಗ್ಯ ದೃಢಕಾಯತ ಸಿದ್ಧಿರಸ್ತು. ಚೆನ್ನಾಗಿರ್ಲಿ, ಆರೋಗ್ಯ ಕೊಟ್ಟಿಲ್ಲ.
प्रोक्तरीत्या सदा श्रीमान्नो भगवान् पुराणपुरुषः कुर्यात् सदा मङ्गलम् साङ्ग्रहण्येष्ट्या यजते इमाम् जनतागुम् सङ्गृह्णानेति द्वादशारत्नेरशना भवति द्वादशमासाः संवत्सरः संवत्सरमेवावरुन्धे मौञ्जी भवति ऊर्ध्वैमुञ्जाः ऊर्ध्वमेवावरुन्धे चित्ता नक्षत्रम् भवति चित्रम् वा एतत्कर्म उक्तरीत्या सदा श्रीमान्नो भगवान् पुराणपुरुषः कुर्यात् सदा मङ्गलम् साङ्ग्रहण्येष्ट्या यजते इमाम् जनतागुम् सङ्गृह्णानेति द्वादशारत्नेरशना ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಇಂದ ರೋಜಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಜಾ, ಸದ್ಯ ಈಗಾಗಲೇ ಶಿವಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ಕಿಚ್ಚ ಸುದೀಪ್ ಇರ್ಬೋದು, ಹಾಗೆ ಮಧು ಬಂಗಾರಪ್ಪ ಇರ್ಬೋದು, BC ಪಾಟೀಲ್ ಎಲ್ಲರೂ ಕೂಡ ಬಂದು ಕುಶಲೋಪರಿಯನ್ನ ವಿಚಾರಿಸಿದ್ದಾರೆ. ಸದ್ಯ ಈಗ ಮನೆಯಲ್ಲೊಂದು ಪೂಜೆಯನ್ನ ಮಾಡಿಬಿಟ್ಟು ಈಗ ಮಧ್ಯರಾತ್ರಿ ಅಮೆರಿಕಕ್ಕೆ ತೆರಳುತ್ತಾರೆ ಹೆಚ್ಚಿನ ಚಿಕಿತ್ಸೆಗೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಎಷ್ಟೊತ್ತಿಗೆ ಹೋಗ್ಬೋದು, ಏನ್ ಡೀಟೇಲ್ಸ್ ಕೊಡ್ತೀರಾ? ಎಸ್ ನಿಕೇಶ್, ಹೌದು, ನಮ್ಗೆಲ್ಲ ಈಗಾಗಲೇ ಗೊತ್ತಿರೋ ಹಾಗೆ ಶಿವಣ್ಣ ಅವರು ಒಂದು ರೇರ್ ಕಾಯಿಲೆಯಿಂದ ಬಳಲ್ತಾ ಇರುವಂತದ್ದು. ಸೊ ಈ ಒಂದು ವಿಚಾರವಾಗಿ ಅನೇಕ ಜನ ಸೆಲೆಬ್ರಿಟೀಸ್ ಶಿವಣ್ಣ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ, ಮಾತನಾಡಿಸ್ತಾ ಇದ್ದಾರೆ. ಅಂದ್ರೆ ಇವತ್ತು ಸಂಜೆ ಅವರು ಅಮೆರಿಕಕ್ಕೆ ತೆರಳಲಿದ್ದಾರೆ. ಅಟ್ ಎಕ್ಸಾಕ್ಟ್ ಟೈಮ್ ಏನು ಅಂತ ನೋಡೋದಾದ್ರೆ ರಾತ್ರಿ 8 ಅವರು ವಿಮಾನವನ್ನ ಏರ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಮತ್ತೆ ಯಾರ್ಯಾರೆಲ್ಲ ಜೊತೆಗೆ ಹೋಗ್ತಾರೆ ಅಂತ ನೋಡೋದಾದ್ರೆ ಗೀತಾ ಶಿವರಾಜ್ ಕುಮಾರ್ ಆಗಿರ್ಬೋದು ಅಂಡ್ ನಿವೇದಿತಾ ಅವರು ಇಬ್ರು ಕೂಡ ಶಿವಣ್ಣ ಜೊತೆಗೆ ಹೋಗುವಂತದ್ದು. ಸದ್ಯಕ್ಕೆ ಸುದೀಪ್ ಅವರು ಮತ್ತೆ BC ಪಾಟೀಲ್ ಅವರು ಮನೆಗೆ ಬಂದ್ಬಿಟ್ಟು ಭೇಟಿ ಮಾಡಿ ಶಿವಣ್ಣ ಬೇಗ ಚೇತರಿಕೆ ಆಗ್ಲಿ, ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಒಂದು ಶುಭ ಹಾರೈಸಿ ಎಲ್ಲರೂ ಕೂಡ ಅವ್ರನ್ನ ಕಳಿಸ್ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ಸೆಲೆಬ್ರಿಟೀಸ್, ನಟ ನಟಿಯರು, ಶಿವಣ್ಣನ ಆಪ್ತರು, ರಾಜಕಾರಣಿಗಳು, ಪೊಲಿಟಿಷಿಯನ್ಸ್ ಕೂಡ ಬಂದು ಭೇಟಿ ಮಾಡುವ ಸಾಧ್ಯತೆಗಳಿದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಶಿವಣ್ಣ ನಿಜಕ್ಕೂ ಸ್ಟ್ರಾಂಗ್ ಅಂತಾನೆ ಹೇಳ್ಬೋದು ನಿಕೇಶ್, ಬಿಕಾಸ್ ನಗುಮುಖದಲ್ಲೇ ಇದ್ದಾರೆ. ರೀಸೆಂಟ್ ಆಗಿ ಒಂದು ಇವೆಂಟ್ ಆಯ್ತು, ಆ ಇವೆಂಟ್ ಅಲ್ಲೂ ಕೂಡ ಗೀತಾ ಶಿವರಾಜ್ ಕುಮಾರ್ ಅವರು ಎಲ್ಲೋ ಒಂದ್ ರೀತಿಯಾಗಿ ಕುಗ್ಗಿದ್ರು. ತನ್ನ ಗಂಡನಿಗೆ ಈ ರೀತಿಯಾದಂತಹ ಕಾಯಿಲೆ ಇದೆ ಅನ್ನುವಂತಹ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಶಿವಣ್ಣ ಅಂದ್ರೆ ಧೈರ್ಯವನ್ನ ತನ್ನ ಹೆಂಡತಿಗೆ ತುಂಬಿದ್ರು. ನಿಜಕ್ಕೂ ಶಿವಣ್ಣ ಗ್ರೇಟ್ ಅಂತಾನೆ ಹೇಳ್ಬೋದು. ಸೊ ಇವತ್ತು ಆ ಒಂದು ರೇರ್ ಕಾಯಿಲೆಗೆ ಚಿಕಿತ್ಸೆನ ಪಡೆದುಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಅಮೆರಿಕಕ್ಕೆ ತೆರಳ್ತಾ ಇದ್ದಾರೆ. ಕುಟುಂಬದ ಸಮೇತರಾಗಿ ಒಂದಷ್ಟು ಜನ ಗಣ್ಯರು ಕೂಡ ಮನೆಗೆ ಬಂದ್ಬಿಟ್ಟು ಭೇಟಿಯನ್ನ ಮಾಡ್ತಾ ಇದ್ದಾರೆ. ಪೂಜೆ ಹವನಗಳನ್ನು ಕೂಡ ಕೈಗೊಳ್ಳಲಾಗಿದೆ ಮನೆಯಲ್ಲೇ. ಅಂದ್ರೆ ಏನು ಚಿಕಿತ್ಸೆಗೆ ಹೋಗ್ತಾ ಇದ್ದಾರೆ, ಟ್ರೀಟ್ಮೆಂಟ್ ಸಕ್ಸಸ್ ಆಗ್ಲಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ರೀಸೆಂಟ್ ಆಗಿ ಧರ್ಮಸ್ಥಳಕ್ಕೂ ಕೂಡ ಹೋಗಿ ದೇವರ ದರ್ಶನವನ್ನ ಪಡೆದುಕೊಂಡು ಮುಡಿಯನ್ನು ಕೂಡ ಸಮರ್ಪಣೆ ಮಾಡಿ ಬಂದಿರುವಂತದ್ದು ನಮಗೆಲ್ಲ ಗೊತ್ತೇ ಇದೆ. ಫೈನಲಿ ಶಿವಣ್ಣಗೆ ಒಳ್ಳೇದಾಗಬೇಕು, ಆದಷ್ಟು ಬೇಗ ಅವರು ಟ್ರೀಟ್ಮೆಂಟ್ ಇಂದ ವಾಪಸ್ಸಾಗಿ ಮತ್ತೆ ನಮ್ಮೆಲ್ಲರನ್ನು ರಚಿಸಬೇಕು ಅನ್ನೋದು ನಮ್ಮೆಲ್ಲರ. ಥ್ಯಾಂಕ್ ಯು ರೋಜಾ, ನಿಮ್ಮೆಲ್ಲ ಮಾಹಿತಿಗೆ.